ಸರ್ ಸಿಎಲ್ಪಿ ಕರೆದಿದ್ದೀರಿ, ಸಿಎಲ್ಪಿ ಕರೆದಿದ್ದಾರೆ, ಏನು ಸಿಎಲ್ಪಿ ಕರೆದಿದ್ದಾರೆ ಅಲ್ಲ ಇಶ್ಯೂ ಇನ್ನು ಅಜೆಂಡಾ ಏನಂತ ಗೊತ್ತಿಲ್ಲ, ಕರೆದಿದ್ದಾರೆ. ಗೊಂದಲ ಎಲ್ಲಿದೆ ಅಂತ ಫಸ್ಟ್ ಗೊಂದಲ ಇದೆಯಾ ಇಲ್ವಾ ಅಂತದ್ದು ಉತ್ತರ ಸಿಗ್ಬೇಕಲ್ಲ. ಗೊಂದಲ ಎಲ್ಲಿದೆ? ಗೊಂದಲ ಇಲ್ಲ ಅಂದ್ರೆ ನಿಮ್ಮ ಪಾರ್ಟಿಗೆ ಯಾಕೆ ತಡೆ ಹಾಕಿದ್ರೆ ಸರ್? ಏನು ಮುಂದೂಡಿದೀವಿ, ಅದಕ್ಕೆ ಅನೇಕ ಕಾರಣಗಳಿದ್ದಾವೆ. ಅವರು AICCನವರು ನಾವು ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ, ಭಾಗವಹಿಸಿ ಅಂತ ಅವ್ರ ಡೇಟ್ಗೆ ಮುಂದಕ್ಕೆ ಹಾಕಿದ್ದೇವೆ. ಅವ್ರು ಬಂದಾಗ ಡೇಟ್ಗಳು ನಂಬಿಕೆ ಪ್ರಶ್ನೆ ಏನ್ ಬಂತು? ಅಲ್ಲ ರೀ, ನಂಬಿಕೆ ನೀವೇ ಕ್ರಿಯೇಟ್ ಮಾಡೋದು, ನೀವೇ ಕ್ರಿಯೇಟ್ ಮಾಡ್ತೀರಾ ಬೆಳಗ್ಗೆ ಒಂದು ಸಾಯಂಕಾಲ ಒಂದು. ಅಲ್ಲ ಸರ್, ರಾಜಣ್ಣ ಅಲ್ಲಲ್ಲ ನಾವು ಹೌದಪ್ಪ, ನೀವ್ ಯಾಕೆ ಆತರ ವಿಶ್ಲೇಷಣೆ ಮಾಡ್ತೀರಿ? ಅಲ್ಲಲ್ಲ, ನಿನ್ನೆ ನೀವು ಹೇಳಿದ್ದು ಮುಂದಕ್ಕೆ ಹಾಕಿದ್ದು AICCನವ್ರು ಬರ್ತಾರೆ, ಜನರಲ್ ಸೆಕ್ರೆಟರಿ ಅವರೇ ನನ್ನ ಹತ್ರನೇ ಮಾತಾಡಿ ಹೇಳಿದ್ರು, ನೋಡಿ ಮುಂದಕ್ಕೆ ನಾನು ಭಾಗವಹಿಸ್ತೇನೆ. ನಾನು ಹೇಳಿದೆ ನೀವು ಬನ್ನಿ ಭಾಗವಹಿಸಿ, ನಮ್ದೇನು ಇದ್ರಲ್ಲಿ ಯಾವ ರಾಜಕಾರಣ ಇಲ್ಲ, ಸೀಕ್ರೆಟ್ ಮೀಟಿಂಗ್ ಏನಲ್ಲ ಇದು, ನಮ್ಮ ಸಮಸ್ಯೆಗಳು ಚರ್ಚೆ ಮಾಡಬೇಕು ಅಂತ ಸೇರ್ತಾ ಇದ್ದೇವೆ, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಅದಕ್ಕೆ ನೀವೇ ಬನ್ನಿ, ನೀವೇ ಪ್ರಿಸೈಡ್ ಮಾಡಿ ಅಂತ ಹೇಳಿದೆ ನಾನು. ಅದಕ್ಕೆ ನಾನು ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅವ್ರು ಕೊಟ್ಟ ಮೇಲೆ ಮಾಡ್ತೀವಿ. ಯಾರ್ರೀ ಆತಂಕ ಮಾಡಿದವರು? ಯಾರು ಮಾಡಿದವರು ಆತಂಕ? ಅಲ್ಲಲ್ಲ, ಯಾರು ಗೊತ್ತಿಲ್ಲಪ್ಪ ನಂಗೆ, ನನಗೆ ಗೊತ್ತಿರುವ ಹಾಗೆ ಯಾವ ಆತಂಕನೂ ಇಲ್ಲ. ಯಾರು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇನೆ ನಾನು, ಯಾರು ಇಲ್ಲಿ ಆತಂಕ ಪಡ್ತಕ್ಕಂಥ ಅಗತ್ಯತೆ ಇಲ್ವೇ ಇಲ್ಲ. ಸುಮ್ಮನೆ ಅವ್ರು ಯಾರು ಹೇಳಿದ್ರು ನೀವೇನ್ ಹೇಳಿದ್ರು ಅವ್ರೇನ್ ಹೇಳ್ತೀರಾ ಅಂದ್ರೆ ಅದು ಆಗೋದಿಲ್ಲ. ಅದು ಇಲ್ಲಿ ಮುಂದೇನಿಲ್ಲ ಏನಿಲ್ಲ ಸರ್. ಈಗ ಹಾಸನದಲ್ಲೂ ಒಂದು ಅಹಿಂದ ಆಗ್ಬೇಕಿತ್ತು, ಅದು ಪಕ್ಷದ ಇದ್ರಲ್ಲಿ ಆಯ್ತು. ಇವಾಗ ಇದೊಂದು ಆಗ್ಬೇಕಿತ್ತು, ಇದನ್ನು ಒಂದ್ ಕಡೆ ಡೀರೇಲ್ ಮಾಡ್ದಂಗ ಆಯ್ತು. ಅಲ್ಲ, ನಾವು ನಾನೆಲ್ಲಾದ್ರೂ ಪಕ್ಷದಿಂದ ಹೊರತುಪಡಿಸಿ ಮಾಡ್ತೀವಿ ಅಂತ ಹೇಳಿದ್ವಾ? ಯಾರೋ ನೋಡ್ರಿ, ವಿಶ್ಲೇಷಣೆಗೆ ಮಾಡೋದಕ್ಕೆಲ್ಲ ನಾನು ಉತ್ತರ ಹೇಳಕ್ಕಾಗತ್ತಾ? ಅಲ್ಲಪ್ಪ, ನೀವು ಒಬ್ಬೊಬ್ರು ಒಂದೊಂದು ಚಾನೆಲ್ನವರು ಒಬ್ಬೊಬ್ರು ಅನಾಲಿಸಿಸ್ ಮಾಡ್ತೀರಿ, ಒಬ್ರು ಮಾಡಿದ್ದ ಅನಾಲಿಸಿಸ್ ಇನ್ನೊಬ್ರು ಮಾಡ್ತೀರಾ? ಅದೇ ಲೈನ್ ತಗೊಳ್ತೀರಾ? ತಗೊಳಲ್ಲ. ನೀವೇ ಬೇರೆ ಲೈನ್ ತಗೊಳ್ತೀರಾ, ಅವರೇ ಬೇರೆ ಲೈನ್ ತಗೊಳ್ತಾರೆ. ಹಂಗೆ ಅಲ್ವಾ ನಮ್ದುನೆ. ಯಾರಿಗೆ ಅಂತ ಹೇಳ್ಬಿಡಿ, ನಾನು ಹೇಳ್ತೀನಿ. ಅವರಿಗೆ ಹೇಳಿದಾರ ಹಂಗಂತ? ನೋಡಿ, ಸುಮ್ಮನೆ ಎಲ್ಲ ಹೇಳೋದ್ ಬೇಡ. DK ಶಿವಕುಮಾರ್ ಅವರು ಹೇಳಿದಾರ ನಮಗೆ ಆತಂಕ ಇದೆ ಅಂತ ಹೇಳಿದಾರ? ನಾನು ನಿನ್ನೆ ನಾನು ಇಡೀ ದಿವಸ ಜೊತೆಯಲ್ಲಿದ್ದೀವಿ, ಪ್ರೆಸ್ ಕಾನ್ಫರೆನ್ಸ್ ಮಾಡಿದೀವಿ. ನಾವು ಆತಂಕ ಇದೆ, ನನ್ಗೆ ಆತಂಕ ಇದೆಯಪ್ಪ ನಿಮ್ದು ಅಂತ ಅವ್ರು ಹೇಳೇ ಇಲ್ಲ ನನಗೆ. ಗೊತ್ತಿಲ್ಲ, ಅದು ನನ್ಗೆ ಗೊತ್ತಿಲ್ಲ. ಅವ್ರು ನಿಮ್ಮ ಹತ್ರ ಹೇಳಿದಾರ? ಅಲ್ಲಲ್ಲ, ಗೊತ್ತಿಲ್ಲ. ಅದು ಯಾರನ್ನ ಕೇಳ್ಬೇಕು ಈಗ ನಾವು? ಸರ್, 15ನೇ ತಾರೀಕು ಡೆಲ್ಲಿನಲ್ಲಿ ಹೊಸ AICC ಕಚೇರಿ ಹೌದು, ಬಹಳ ದಿವಸದಿಂದ ಅದು ನೆನೆಗುದಿಗೆ ಬಿದ್ದಿತ್ತು. 2009ರಲ್ಲೇ ಅದಕ್ಕೆ ಅಡಿಗಲ್ ಹಾಕಿದ್ರು, 90ರಲ್ಲಿ. ಅದು ಈಗ ರೆಡಿಯಾಗಿದೆ, ಉದ್ಘಾಟನೆ ಮಾಡ್ತಾ ಇದ್ದಾರೆ. ಪ್ರತ್ಯಂಕರ ಹೋಮ ಅದನ್ನ ಮಾಡಿಸ್ತಾರ? ನೀವು ಅಲ್ಲ, ನಿಮ್ಗೆ ಹೇಳೋಗಿದಾರ ಪ್ರತ್ಯಂಕರ ಹೋಮ ಮಾಡಿಸ್ತೀವಿ? ಇಲ್ಲಪ್ಪ, ನಮ್ಗೆ ಗೊತ್ತಿಲ್ಲ. ಹೌದು, ಕಾಲ್ತುಳಿತದಿಂದ ಸತ್ತಿದ್ದಾರೆ. ಅದು ಮೊದಲನೇ ಬಾರಿಗೆ, ಫಾರ್ ದಿ ಫಸ್ಟ್ ಟೈಮ್ ತಿರುಪತಿಯಲ್ಲಿ ಮೊದಲನೇ ಬಾರಿಗೆ ಈ ರೀತಿ ಆಗಿರೋದು. ಆಗಬಾರ್ದಾಗಿತ್ತು, ದುರದೃಷ್ಟಕರ. ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಸತ್ತವರ ಕುಟುಂಬದವರಿಗೆ ಭಗವಂತ ಶಕ್ತಿ ಕೊಡಲಿ. ಅದೇ ತಿರುಪತಿ ದೇವರೇ ಕೊಡಬೇಕು, ವೆಂಕಟರಮಣ ಸ್ವಾಮಿ. ಇಲ್ಲ, ಯಾರು ಇನ್ನೂ ನಮಗೆ ಮಾಹಿತಿ ಪ್ರಕಾರ ಯಾರು ಇಲ್ಲ. ಅದು ಕಚೇರಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ, ಕಚೇರಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಈಗಲೇ ಕೊಟ್ಟಿದ್ದೀನಲ್ಲ, ಇನ್ನೇನು ತಿರ್ಗಾ ಏನ್ ಕೊಡ್ತಾರ? ಈಗಲೇ ಕೊಟ್ಟಿದ್ದೀನಿ. ಏನೇನ್ ಮೆಚ್ಚಬೇಕೋ ಮೆಚ್ಕೊಳ್ಳಿ, ಏನೇನು ಮೆಚ್ಚದೇ ಇರಬೇಕು ಅದನ್ನ ನೀವು ಬಹಿರಂಗವಾಗಿ ಹೇಳಿದಾರಲ್ಲ ನಮ್ಮ ಚಿದಾನಂದ ಪಾಟೀಲ್ರು. ಮೊನ್ನೆ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳಿದಾನಲ್ಲ. ಬಹಳ ಆತರ ಎಲ್ಲ ಹೇಳ್ತಾರಿ. ಅದಲ್ಲ, ಬೇರೆದನ್ನ ಹೇಳಿದಾರ ಅವರು.
ನನ್ನ ಬಗ್ಗೆ ಸರ್ಟಿಫಿಕೇಟು ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ನೆಕ್ಸ್ಟ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.